ನಾರಾಯಣ ಗುರುಗಳನ್ನು ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಗೌರವಯುತವಾಗಿ ಕಾಣ್ತದೆ. ಅವರ ತತ್ವ ಆದರ್ಶಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ತದೆ. ಹಾಗಾಗಿ ನಾರಾಯಣ ಗುರುಗಳಿಗೆ ನಾವು ದೇವರ ಸ್ಥಾನವನ್ನು ಕೊಡ್ತೇವೆ. ಹೇಗೆ ಗಾಂಧೀಜಿಯನ್ನು ಇಡೀ ದೇಶ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಕಾಣ್ತದೋ ಹಾಗೆ ನಾನು ನಾರಾಯಣ ಗುರುಗಳನ್ನು ಎರಡನೇ ಗಾಂಧೀಜಿ ಅಂತ ನಾನು ಕರೆಸಲಿಕ್ಕೆ ಬಯಸ್ತೇನೆ. ಹೇಗೆ ಗಾಂಧೀಜಿಯವರ ಜೀವನದಲ್ಲಿ ಸರಳತೆ, ಅಹಿಂಸೆ, ಸಾಮಾಜಿಕ ಅಸಮತೋಲನದ ಬಗ್ಗೆ ಅವರ ಒಂದು ಬಗ್ಗೆ ಕಾಳಜಿ, ಅಸ್ಪೃಶ್ಯತೆಯ ಬಗ್ಗೆ ಅವರ ವಿಶೇಷ ಒಂದು ವಿರೋಧ ಏನಿತ್ತು ಅದೆಲ್ಲವೂ ಕೂಡ ನಾರಾಯಣ ಗುರುಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಮತ್ತು ಅವರ ಸಂದೇಶದ ಮೂಲಕ ಅದನ್ನು ಸಾರ್ತಾ ಇದ್ದರು. ಇವತ್ತು ನಾರಾಯಣ ಗುರುಗಳು ಇಲ್ಲದೆ ಇರ್ತಿದ್ರೆ ಇವತ್ತು ಕೆಲವು ಸಮಾಜದ ಪರಿಸ್ಥಿತಿಗಳು ಹೇಗೆ ಇರ್ತಿತ್ತು ಅನ್ನುವಂಥದ್ದನ್ನು ಅದು ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಕೇರಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೇರಳವನ್ನು ಇದೊಂದು ಹುಚ್ಚಾಸ್ಪತ್ರೆ ಅಂತ ಕರೀತಾರೆ. ಹುಚ್ಚರೇ ತುಂಬಿ ಹೋಗಿದ್ದಾರೆ, ಮೌಢ್ಯಗಳಿಂದ ಹುಚ್ಚರು ತುಂಬಿ ಹೋಗಿರುವ ಹುಚ್ಚಾಸ್ಪತ್ರೆಗೆ ಸಮಾನ ಅಂತ ಕೇರಳ ಹೇಳ್ತಾರೆ. ಆದರೆ ಇವತ್ತು ಕೇರಳ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಅದು ಕೇರಳ ಆಗಿದೆ. ಅದಕ್ಕೆ ನಾರಾಯಣ ಗುರುಗಳ ಸಂದೇಶ ಪ್ರಮುಖ ಕಾರಣ ಆಗಿದೆ. ಅವರು ಹೇಳ್ತಾಳೆ, ಶಿಕ್ಷಣದಿಂದ ಶಕ್ತಿವಂತರಾಗಿ, ಸಂಘಟನೆಯಿಂದ ಬಲವಂತರಾಗಿ ಹೇಳ್ತಾರೆ. ಅತೀ ಪ್ರಮುಖ ಅವರು ಹೇಳೋದು ಶಿಕ್ಷಣವನ್ನು ಪಡೀರಿ ಅಂತ ಹೇಳ್ತಾರೆ. ಅವರು ಸಾಮಾಜಿಕ ಅಸಮತೋಲನದ ಬಗ್ಗೆ ವಿರೋಧವಾಗಿ ಅವರು ಕೆಲಸ ಮಾಡ್ತಾರೆ, ಅಸ್ಪೃಶ್ಯತೆಯನ್ನು ವಿರೋಧಿಸ್ತಾರೆ. ಶಿಕ್ಷಣವನ್ನು ಕೇವಲ ಅವರ ಮಾತಿನಲ್ಲಿ ಅಲ್ಲ, ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡ್ತಾರೆ. ಅದರಿಂದ ಆ ಸಮುದಾಯದ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಯಾರು ಕೆಳ ಸ್ತರದಲ್ಲಿದ್ದಾರೆ ಅವರೆಲ್ಲ ಶಿಕ್ಷಣದ ಮೂಲಕ ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ. ಅದಕ್ಕೆ ಕೇರಳ ಬಹುದೊಡ್ಡ ಉದಾಹರಣೆಯಾಗಿದೆ. ಇವತ್ತು ನಾರಾಯಣ ಗುರುಗಳ ಈಡಿಗ ಸಮಾಜ ಆಗಲಿ, ಬಿಲ್ಲವ ಸಮಾಜ ಆಗಲಿ, ಆ ಸಮುದಾಯ ಇವತ್ತು ಎದ್ದು ನಿಂತು ಸಮಾಜದಲ್ಲಿ ಎಲ್ಲರಿಗೂ ಒಂದು ಮಾದರಿ ಆಗುವ ಸಮಾಜ ಹೇಗೆ ಆಗಿದೆ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಸಮಾಜದವರು ಆರ್ಥಿಕವಾಗಿ ಗಟ್ಟಿಯಾಗಬೇಕಾದ್ರೆ ಉದ್ಯೋಗ ಕ್ರಾಂತಿ ಮಾಡಬೇಕು ಅಂತ ಹೇಳ್ತಾರೆ. ಅವರು ನಾರುಗಳ ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ. ಯಾರಿಗೂ ಬೇಡವಾದ ಈ ತೆಂಗಿನ ನಾರು ಇದೆಲ್ಲ, ಅದರಿಂದ ಒಂದು ಉದ್ಯಮವನ್ನೆಲ್ಲ ವಿಶೇಷವಾಗಿ ಉದ್ಯಮ ಪ್ರಾರಂಭ ಮಾಡ್ತಾರೆ. ಲಕ್ಷಾಂತರ ಜನರಿಗೆ ಅದರಿಂದ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಆಗ್ತದೆ. ಅವರ ಚಿಂತನೆಗಳು ಕೇವಲ ಭಾಷಣಕ್ಕೆ ಸೀಮಿತ ಆಗಲಿಲ್ಲ, ಅವರು ಮನುಷ್ಯನ ಬದುಕಿಗೆ ಹೋಗುತ್ತಾರೆ. ಯಾವ ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿಗೆ ಹೋಗಲಿಕ್ಕೆ ಅವಕಾಶವಿಲ್ಲವೋ ಅಂಥವ್ರ ಜೊತೆ ಅವರು ಸಂಘರ್ಷಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ನೀವೇ ಬೇರೆ ದೇವಸ್ಥಾನವನ್ನು ಕಟ್ಟಿಕೋ, ಯಾವ ದೇವಸ್ಥಾನಕ್ಕೆ ನಿನಗೆ ಪೂಜೆ ಮಾಡಲಿಕ್ಕೆ ಯಾರು ಬರೋದಿಲ್ವೋ ಬೇಡ, ನೀನೇ ಬ್ರಾಹ್ಮಣನಾಗು. ಹಾಗಾಗಿ ಇವತ್ತು ಬಿಲ್ಲವ ಸಮಾಜದಲ್ಲಿ ಶಾಂತಿಯವರು ಇವತ್ತು ಪೂಜೆ ಮಾಡುವಂಥ ಸ್ವಂತ ಶಕ್ತಿಯನ್ನು ಬಿಲ್ಲವ ಸಮಾಜ ಇವತ್ತು ಹೊಂದಿದೆ. ನಮಗೆ ಹೆಮ್ಮೆ ಇದೆ. ನೀನೇ ದೇವಸ್ಥಾನವನ್ನು ಕಟ್ಟಿಕೋ, ನಿನ್ನ ದೇವರನ್ನು ನೀನೇ ಕಟ್ಟಿಕೋ. ಅದರಿಂದ ಶೂದ್ರ ಶಿವ ನಾವು ನೋಡ್ತೇವೆ, ಶಿವನನ್ನು ಶೂದ್ರ ಶಿವ ಹೇಳ್ತಾರೆ. ಯಾಕೆಂದರೆ ಅವರೇ ದೇವರನ್ನು ಪೂಜೆ ಮಾಡಿದರು. ದೇವಸ್ಥಾನದಲ್ಲಿ ಕನ್ನಡಿ ಇಡ್ತಾರೆ ಅವರು. ಆ ಕನ್ನಡಿ ಯಾಕೆ ಹೇಳಿದರೆ ನಿನ್ನನ್ನು ಮೊದಲು ನೀನು ಕಾಣು ಅಂತ. ಆ ಕನ್ನಡಿಯಲ್ಲಿ ನೀನು ಕಾಣ್ತಿ, ನಿನ್ನಲ್ಲಿ ಮೊದಲು ದೇವರನ್ನು ಕಾಣು ಅಂತ ಅವರು ಹೇಳ್ತಾರೆ. ನಾರಾಯಣ ಗುರುಗಳ ಈ ತತ್ವ ಅದು ವಿಶೇಷ, ಅದು ಸಾಧ್ಯ ಒಬ್ಬ ಸಾಮಾನ್ಯ ಮನುಷ್ಯನ ಅದು ಆಲೋಚನೆಗಳಲ್ಲದು. ಅವಳು ಜಾತಿ ವ್ಯವಸ್ಥೆಯ ಬಗ್ಗೆ ಬಹಳ ಅವರು, ನಾನು ಹೇಳಿದರೆ ಅವರು ಗಲಾಟೆ ಮಾಡೋದಿಲ್ಲ, ಅವರು ಶಾಂತ ರೀತಿಯಲ್ಲಿ ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ಅದು ನಾರಾಯಣ ಗುರುಗಳು. ಇವತ್ತು ಅದು ವಿಶ್ವಕ್ಕೆ ಅದು ಒಂದು ಭಾಳ ದೊಡ್ಡ ಒಂದು ಸಂದೇಶ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸ್ವತಂತ್ರ ಪೂರ್ವದಲ್ಲಿ ಜಾತಿ ತಾರತಮ್ಯ ಇದೆಲ್ಲ ಇರುವಾಗ ನಾರಾಯಣ ಗುರುಗಳ ಸಂದೇಶ ಅತೀ ಪ್ರಮುಖ ಆಗ್ತದೆ. ಅದು ಕೇವಲ ಕೇರಳಕ್ಕೆ ಸೀಮಿತ ಆಗುವುದಿಲ್ಲ, ಅದು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಬಂದು ಅದು ಇಡೀ ದೇಶಕ್ಕೆ ನಾರಾಯಣ ಗುರುಗಳ ಸಂದೇಶ ಪ್ರಮುಖ ಆಗ್ತದೆ. ಒಂದೇ ದೇವರು ಅನ್ನುವಂಥ ಸಂದೇಶ ಬಹಳ ವಿಶೇಷವಾಗಿ ಅವರು ಶಿಕ್ಷಣದ ಬಗ್ಗೆ ನೋಡಿ. ದೇಶ ಹೇಗಿತ್ತು ಹೇಳಿದರೆ, ದೇಶದ ಬಹುದೊಡ್ಡ ಸಾಮಾಜಿಕ ಪಿಡುಗು ಯಾವುದು ಹೇಳಿದರೆ ಒಂದು ನಿರಕ್ಷರತೆ ಮತ್ತು ಅಸ್ಪೃಶ್ಯತೆ. ಅದರ ಬಗ್ಗೆಯೇ ಅವರು ವಿಶೇಷವಾಗಿ ಕಾಳಜಿ ಕೊಟ್ಟದ್ದು. ದೇಶ ಅದು ದೇಶವಾಗಿ ಒಂದು ಮನುಷ್ಯತ್ವವಾಗಿ ಉಳಿಬೇಕು, ಮನುಷ್ಯನಾಗಿ ಬದುಕಬೇಕಾದ್ರೆ ಸಾಕ್ಷರತೆ ಅತಿ ಪ್ರಮುಖ ಅಂತ ಹೇಳ್ತಾರೆ. ಇವತ್ತು ಮನುಷ್ಯ ಆಕಾಶದಲ್ಲಿ ವಿಮಾನದಾಗೆ ಹಾರ್ತಾನೆ, ಅವನು ಈ ಮೀನಿನಂತೆ ನೀರಿನಲ್ಲಿ ಈಜ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಆದರೆ ಮನುಷ್ಯನಾಗಿ ಬದುಕಲಿಕ್ಕೆ ಇನ್ನೂ ಕಲೀಲಿಲ್ಲ. ಅದಕ್ಕೆ ಈ ಅಸ್ಪೃಶ್ಯತೆ ಕಾರಣ ಆಗ್ತದೆ. ಅದನ್ನು ನಾರಾಯಣ ಗುರುಗಳು ಅತ್ಯಂತ ಪ್ರಬಲವಾಗಿ ವಿರೋಧಿಸ್ತಾರೆ. ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಾಣಿ ಅಂತ ಹೇಳ್ತಾರೆ, ನೀವೇ ಪೂಜೆ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಭಾಳ ಅತ್ಯಂತ ಸಂತೋಷ ಮತ್ತು ವಿಶೇಷ ಹೇಳಿದರೆ ಒಂದು ಕ್ರಾಂತಿ ಜನಾರ್ದನ ಪೂಜಾರಿ ಅವರು ನಾರಾಯಣ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದಿದ್ದನ್ನು ನಾವು ಇಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಕುದ್ರೋಳಿ ದೇವಸ್ಥಾನ ಭಾಳ ದೊಡ್ಡ ಒಂದು ಕ್ರಾಂತಿಗೆ ಕಾರಣ ಆಗಿದೆ. ಇವತ್ತು ಅದನ್ನು ಯಾರು ಹೇಳೋದಿಲ್ಲ. ಕುದ್ರೋಳಿ ದೇವಸ್ಥಾನದಲ್ಲಿ ವಿಧವೆಯರಿಂದ ರಥವನ್ನು ಇಳಿಸ್ತಾರೆ ಜನಾರ್ದನ್ ಪೂಜಾರಿ ಅವರು. ಇದು ದೇಶದಲ್ಲೂ ಎಲ್ಲಿಯೂ ಆಗಲಿಲ್ಲ. ಯಾವ ವಿಧವೆಯರು ಮೊದಲು ಸತಿಸಾಗಮನ ಪದ್ಧತಿಯ ಮೂಲಕ ತನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ರೋ ಅಂಥ ವಿಧವೆಯರಿಗೂ ಕೂಡ ಬದುಕಲಿಕ್ಕೆ ಹಕ್ಕಿದೆ ಅಂತ ಹೇಳಿ ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಜನಾರ್ದನ ಪೂಜಾರಿ ಅವರು ಮುಂದುವರಿಸಿಕೊಂಡು ಹೋಗಿ ಕುದ್ರೋಳಿ ದೇವಸ್ಥಾನದ ರಥೋತ್ಸವದಲ್ಲಿ ವಿಧವೆಯರಿಂದ ರಥವನ್ನು ಇಳಿಸ್ತಾರೆ ಅವರು.
ವಿಧವೆಯರಿಗೆ ದೇವರ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಹೆಣ್ಣು ಮಕ್ಕಳು ಎಲ್ಲಿ ಪೂಜೆ ಮಾಡೋದಿಲ್ಲ. ಆದರೆ ನಾರಾಯಣ ಗುರುಗಳು ಕುದ್ರೋಳಿ ದೇವಸ್ಥಾನದಲ್ಲಿ ವಿಧವೆಯರಿಂದ ಪೂಜೆ ಮಾಡಿಸ್ತಾರೆ. ಇದು ಕ್ರಾಂತಿ. ಅದರಿಂದ ಹೇಗೆ ನಾವು ಗಾಂಧೀಜಿ ಹಾಗೆ ನಾರಾಯಣ ಗುರುಗಳನ್ನು ಕಾಣ್ತೇವೋ ಹಾಗೆ ನಾರಾಯಣ ಗುರುಗಳನ್ನು, ಮತ್ತೊಂದು ನಾರಾಯಣ ಗುರುಗಳನ್ನು ನಾವು ಜನಾರ್ದನ ಪೂಜಾರಿಯಲ್ಲೂ ಕೂಡ ನಾನು ಕಾಣ್ತೇವೆ. ಆ ಜನಾರ್ದನ ಪೂಜಾರಿಯವರು ನಮ್ಮ ನಾಯಕರು, ನಮಗೆಲ್ಲ ಮಾರ್ಗದರ್ಶಕರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಅತ್ಯಂತ ಕೆಳ ಸಮುದಾಯ, ಇವತ್ತು ನಾರಾಯಣ ಗುರುಗಳ ಅನ್ವಯಗಳು ನಾರಾಯಣ ಗುರುಗಳು ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ. ಆ ಜಾತಿಯವರು, ಧರ್ಮದವರು, ಆ ವರ್ಗದವರು ನಾರಾಯಣ ಗುರುಗಳು ನಮ್ಮವರು ಅಂತ ಹೇಳಿಕೆ ಎಷ್ಟು ಹೆಮ್ಮೆ ಪಡ್ತಾರೋ ಅದಕ್ಕಿಷ್ಟೇ ಹೆಮ್ಮೆ ನಾವೆಲ್ಲರೂ ಕೂಡ ಇವತ್ತು ಪಡಲೇಬೇಕು. ನಾರಾಯಣ ಗುರು ಒಬ್ಬ ವಿಶ್ವಮಾನವ. ನಾನು ಆಗಲೇ ಹೇಳಿದಾಗೆ ಈ ಭಾರತದ 2ನೇ ಗಾಂಧಿ ಯಾರು ಹೇಳಿದರೆ ಅದು ನಾರಾಯಣ ಗುರು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ನಾರಾಯಣ ಗುರುಗಳ ತತ್ವ ಇಷ್ಟೇ: ಒಂದು ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಡೋಣ, ಮತ್ತೊಂದು ಸಮಾನತೆ, ಮನುಷ್ಯರನ್ನು ಮನುಷ್ಯರಾಗಿ ಕಾಣೋದು, ಮತ್ತು ಭಾಳ ದೊಡ್ಡ ಒಂದು ವಿಚಾರ ಅವರು ಹೇಳ್ತಾ ಇದ್ರು, ಮೂಢನಂಬಿಕೆಗಳಿಂದ ದೂರ ಇರಬೇಕು. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ, ಮೂಢನಂಬಿಕೆಗಳಿಂದ ದೂರ ಇರಿ. ನಮ್ಮ ಬದುಕು ನಾವು ಸವಿಯುವುದೇ ಮೂಢನಂಬಿಕೆಗಳಿಂದ. ನಮ್ಮ ಜೀವನದ ಅರ್ಧ ಪಾಲು ಆದಾಯಗಳು ನಾವೆಲ್ಲವೂ ಕೊಡೋದು ಅದು ಕೇವಲ ಮೂಢನಂಬಿಕೆಗಾಗಿ. ನಂಬಿಕೆ ಎಲ್ರಿಗೂ ಇರಲಿ, ಆದರೆ ಇನ್ನೊಬ್ಬ ಹೇಳಿದ್ದನ್ನು ನಮ್ಮ ತಲೆಯಲ್ಲಿ ಹಾಕಿ ಅದು ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ಮಾಡೋ ಖರ್ಚುಗಳು ಮತ್ತು ಅನೇಕ ವಿಪರೀತ್ಯಗಳು, ಅದು ಮನುಷ್ಯ ಕುಲವೂ ಕೂಡ ಒಪ್ಪದ ಇರುವಂಥ ಕೆಲವು ಆಚರಣೆಗಳಿಂದ ದಯವಿಟ್ಟು ನಾವು ದೂರ ಇರಬೇಕು ಅಂತ ನಾರಾಯಣ ಗುರುಗಳೇ ಹೇಳ್ತಾರೆ. ಅದರಿಂದ ಮೂಢನಂಬಿಕೆಗಳಿಂದ ದೂರ ಇರಬೇಕು ಹೇಳ್ತಾರೆ. ಆಚರಣೆ, ಧರ್ಮ, ಸಂಸ್ಕೃತಿ ಅದು ಎಲ್ಲವೂ ನಾವು ಕೂಡ ಒಪ್ತೇವೆ, ಆದರೆ ಮೂಢನಂಬಿಕೆಗಳಿಂದ ದೂರ ಇರಿ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ನಾರಾಯಣ ಗುರುಗಳು ಹೇಳ್ತಾರೆ. ಇವತ್ತಿನ ದಿವಸ ಕೇವಲ ನಾರಾಯಣ ಗುರುಗಳ ಆಚರಣೆ, ಅವರ ಭಾವಚಿತ್ರಕ್ಕೆ ಹೂ ಹಾಕಿ ಮತ್ತು ದೀಪ ಬೆಳಗಿಸುವುದು ಮಾತ್ರ ಅಲ್ಲದೆ ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅವರ ಆದರ್ಶಗಳನ್ನು, ಅವರು ಕೊಟ್ಟ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾರಾಯಣ ಗುರುಗಳ ಸಂದೇಶ, ತತ್ವ ಅದು ವಿಶ್ವಕ್ಕೆ ಆಗ್ತದೆ ಅನ್ನುವಂಥದ್ದು ಮತ್ತು ಅವರ ಆಚರಣೆ ಅತ್ಯಂತ ಅರ್ಥಪೂರ್ಣವಾಗ್ತದೆ.